ಬಿಡದಿ ಟೌನ್ಶಿಪ್ ಯೋಜನೆಗೆ ಹೆಚ್ಚಿದ ಹೋರಾಟದ ಕಿಚ್ಚು. ಪಂಥಾಹ್ವಾನ ಕೊಟ್ಟು ಭೈರಮಂಗಲಕ್ಕೆ ಭೇಟಿ ನೀಡಿದ ಎಚ್ಡಿಕೆ ಸರ್ಕಾರದ ವಿರುದ್ಧ ಮತ್ತಷ್ಟು ಹೋರಾಟಕ್ಕೆ ಪ್ಲಾನ್ ಅನ್ನು ಮಾಡ್ತಿರುವಂತೆ ಕಾಣಿಸ್ತಾ ಇದೆ. ಕಾನೂನು ಹೋರಾಟಕ್ಕೆ ಜೊತೆ ಇರ್ತೇನೆ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿದ್ದು, ರೈತ ಸಂಘಟನೆಗಳ ಬೆಂಬಲ ಪಡೆಯುವುದಕ್ಕೆ ಎಚ್ಡಿಕೆ ಚಿಂತನೆ ಕೂಡ ನಡೆಸಿದ್ದಾರೆ. ರಾಷ್ಟ್ರೀಯ ಮಟ್ಟದ ರೈತ ಸಂಘಟನೆ ಬೆಂಬಲ ಪಡೆಯುವುದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ರಾಷ್ಟ್ರೀಯ ಮಟ್ಟದ ರೈತ ಸಂಘಟನೆ ಬೆಂಬಲ ಪಡೆಯುವುದಕ್ಕೆ ಪ್ಲಾನ್ ಮಾಡ್ತಿದ್ದು, ಈ ಮೂಲಕ ಇನ್ನಷ್ಟು ತೀವ್ರ ಸ್ವರೂಪದ ಹೋರಾಟಕ್ಕೆ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ ಕುಮಾರಸ್ವಾಮಿ. ಬಿಡದಿ ಟೌನ್ಶಿಪ್ ಯೋಜನೆಗೆ ಹೋರಾಟದ ಕಿಚ್ಚು ಹೆಚ್ಚಾಗ್ತಾ ಇದೆ. ಪಂಥಾಹ್ವಾನ ಕೊಟ್ಟು ಭೈರಮಂಗಲಕ್ಕೆ ಭೇಟಿ ನೀಡಿದ್ದ ಎಚ್ಡಿಕೆ ಸರ್ಕಾರದ ವಿರುದ್ಧ ಮತ್ತಷ್ಟು ಪ್ರಬಲ ಹೋರಾಟ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಗೆ ಯಾವುದೇ ಕಾರಣಕ್ಕೂ ರೈತರಿಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ಅಂತ ಭೈರಮಂಗಲಕ್ಕೆ ನಿನ್ನೆ ಕುಮಾರಸ್ವಾಮಿ ಭೇಟಿ ಕೊಟ್ಟಿದ್ರು. ಡಿ.ಕೆ. ಶಿವಕುಮಾರ್ ಅವರಿಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ರು. ಅದೇ ಕಾರಣಕ್ಕೆ 2 ಕುರ್ಚಿಯನ್ನು ವೇದಿಕೆಯಲ್ಲಿ ಇಡಲಾಗಿತ್ತು. ಅದರಲ್ಲಿ ಒಂದು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗಾದರೆ ಮತ್ತೊಂದು ಕುರ್ಚಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗಾಗಿತ್ತು. ಸುಮಾರು 4 ಗಂಟೆ ಡಿ.ಕೆ. ಶಿವಕುಮಾರ್ ಅವರಿಗೋಸ್ಕರ ಕಾದಿದ್ದೇ ಬಂತು ಎಚ್.ಡಿ. ಕುಮಾರಸ್ವಾಮಿ. ಆದರೆ ಡಿ.ಕೆ. ಶಿವಕುಮಾರ್ ಬರಲಿಲ್ಲ. 4 ಗಂಟೆ ಕಾದು ನಂತರದಲ್ಲಿ ಅಲ್ಲಿಂದ ನಿರ್ಗಮಿಸಿದರು ಕುಮಾರಸ್ವಾಮಿ. ಆದರೆ ಇದೇ ಸಂದರ್ಭದಲ್ಲಿ ರಾಷ್ಟ್ರೀಯ ಮಟ್ಟದ ರೈತ ಸಂಘಟನೆ ಬೆಂಬಲ ಪಡೆದು ದೊಡ್ಡ ಮಟ್ಟದ ಕಾನೂನಾತ್ಮಕ ಹೋರಾಟ ನಡೆಸಲಿಕ್ಕೂ ಕೂಡ ಚಿಂತನೆಯನ್ನು ನಡೆಸಿದ್ದಾರೆ ಕುಮಾರಸ್ವಾಮಿ. ಭೈರಮಂಗಲಕ್ಕೆ ಸಿಎಂ ಡಿ.ಕೆ. ಶಿವಕುಮಾರ್ ಬರಲಿಲ್ಲ. ಆದರೆ ಕೇಂದ್ರ ಸಚಿವ ಎಚ್.ಡಿ.ಕೆ ಸ್ಟ್ರಾಟಜಿ ಇಲ್ಲಿ ವರ್ಕೌಟ್ ಆಯ್ತಾ? ಜೆಡಿಎಸ್ ಮಣ್ಣಿನ ಮಕ್ಕಳ ಪಕ್ಷ ಅಂತ ತೋರಿಸುವಲ್ಲಿ ಯಶಸ್ವಿಯಾದ್ರ ಕುಮಾರಸ್ವಾಮಿ. ರಾಜಕೀಯವಾಗಿಯೂ ಬಿಡದಿ ಟೌನ್ಶಿಪ್ ಹೋರಾಟವನ್ನು ಬಳಕೆ ಮಾಡಲಿಕ್ಕೆ ಮುಂದಾಗ್ತಿರುವಂತೆ ಕಾಣಿಸ್ತಾ ಇದೆ. ರೈತರನ್ನ ಸೆಳೆಯುವಲ್ಲಿ ಯಶಸ್ವಿಯಾದ್ರ ಕುಮಾರಸ್ವಾಮಿ. ಕಾಂಗ್ರೆಸ್ ರೈತ ವಿರೋಧಿ ಅಂತ ಬಿಂಬಿಸುವಲ್ಲಿ ಯಶಸ್ವಿಯಾದ್ರ. ಭಾಷಣದ ಉದ್ದಕ್ಕೂ ಸರ್ಕಾರ ಮತ್ತು ಡಿ.ಕೆ. ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿಯನ್ನ ನಡೆಸಿದ್ರು. ಭೈರಮಂಗಲಕ್ಕೆ ಬಾರದ ಸಿಎಂ ಡಿ.ಕೆ. ಶಿವಕುಮಾರ್, ಮತ್ತೊಂದು ಕಡೆ ಕೇಂದ್ರ ಸಚಿವ ಎಚ್.ಡಿ.ಕೆ ಸ್ಟ್ರಾಟಜಿ ವರ್ಕೌಟ್ ಆಯ್ತಾ ಇಲ್ಲಿ ಅನ್ನುವಂಥ ಒಂದು ಕುತೂಹಲ ಇದೆ. ಯಾಕಂದ್ರೆ ಕುಮಾರಸ್ವಾಮಿ ಅವರು ಹಳೆ ಮೈಸೂರು ಭಾಗದಲ್ಲಿ ಪಕ್ಷವನ್ನು ಮತ್ತಷ್ಟು ಬಲವರ್ಧನೆ ಮಾಡಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿದ್ದಾರೆ. ಪಕ್ಷವನ್ನು ಮತ್ತಷ್ಟು ಸದೃಢವಾಗಿ ಕಟ್ಟಬೇಕು. ಒಂದು ಕಡೆ ಕಾಂಗ್ರೆಸ್ ಪ್ರಬಲ ಪೈಪೋಟಿ ನೀಡ್ತಾ ಇರುವಂಥ ಸಂದರ್ಭದಲ್ಲೇ ಎಲ್ಲೋ ಒಂದು ಕಡೆ ಜೆಡಿಎಸ್ಗೆ ದೊಡ್ಡ ಮಟ್ಟದ ಸೆಟ್ಬ್ಯಾಕ್ ಆಗ್ತಾ ಇದೆ ಹಳೆ ಮೈಸೂರು ಭಾಗದಲ್ಲಿ. ಯಾಕಂದರೆ ಕಾಂಗ್ರೆಸ್ಗೆ ಪ್ರಬಲ ಹೋರಾಟವನ್ನು ಕೊಡುವಂಥ ಒಂದು ಪಕ್ಷ ಅಂತಂದರೆ ಹಳೆ ಮೈಸೂರು ಭಾಗದಲ್ಲಿ ಅದು ಜೆಡಿಎಸ್. ಹಾಗಾಗಿ ಜೆಡಿಎಸ್ ಕಣ್ಣೆದುರಿಗೆ ಎಲ್ಲೋ ಒಂದು ಕಡೆ ಧೂಳಿಪಟವಾಗ್ತಾ ಇದೆಯಾ ಕಾಂಗ್ರೆಸ್ನ ರಣತಂತ್ರಕ್ಕೆ, ಡಿ.ಕೆ. ಶಿವಕುಮಾರ್ ಅವರ ರಣತಂತ್ರಕ್ಕೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇರುವಂತಹ ಸಂದರ್ಭದಲ್ಲೇ ಕುಮಾರಸ್ವಾಮಿ ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರದಲ್ಲಿ ತೆಗೆದುಕೊಂಡಂಥ ಒಂದಷ್ಟು ನಿರ್ಧಾರಗಳು ಎಲ್ಲೋ ಒಂದು ಕಡೆ ಈ ಟೌನ್ಶಿಪ್ ಹೋರಾಟದ ಕಿಚ್ಚು ಮತ್ತಷ್ಟು ಹೆಚ್ಚಾಗುವಂತೆ ಮಾಡಿದ್ದಲ್ಲದೆ, ಒಂದು ಕಡೆ ರೈತರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ರೈತರ ಪರವಾಗಿ ಬಿಡದಿ ಟೌನ್ಶಿಪ್ ಯೋಜನೆ ವಿರುದ್ಧವಾಗಿ ಕಣಕ್ಕಿಳಿದಂತಹ ಕುಮಾರಸ್ವಾಮಿ ಅವರ ಸ್ಟ್ರಾಟಜಿ ಇಲ್ಲಿ ವರ್ಕೌಟ್ ಆಯ್ತಾ? ಯಾಕಂದರೆ ಜೆಡಿಎಸ್ ಮಣ್ಣಿನ ಮಕ್ಕಳ ಪಕ್ಷ ಅಂತ ತೋರಿಸುವಲ್ಲಿ ಕುಮಾರಸ್ವಾಮಿ ಯಶಸ್ವಿಯಾದ್ರ. ರಾಜಕೀಯವಾಗಿಯೂ ಕೂಡ ಬಿಡದಿ ಟೌನ್ಶಿಪ್ ಹೋರಾಟವನ್ನು ಬಳಕೆ ಮಾಡುವಂಥ ಒಂದು ಪ್ರಯತ್ನದಲ್ಲಿ ಯಶಸ್ವಿಯಾದ್ರ ಕುಮಾರಸ್ವಾಮಿ. ಯಾಕಂದರೆ ಅಲ್ಲಿ ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭೈರಮಂಗಲಕ್ಕೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನು ಆಹ್ವಾನಿಸಿದ್ರು. ಆದರೆ ಡಿ.ಕೆ. ಶಿವಕುಮಾರ್ ಅಲ್ಲಿಗೆ ಹೋಗಲಿಲ್ಲ. ಸೊ ಇದೇ ಕಾರಣವನ್ನು ಇಟ್ಕೊಂಡು ತನ್ನದೇ ಆದಂಥ ಒಂದು ಸ್ಟ್ರಾಟಜಿಯನ್ನು ರೂಪಿಸುವಂಥ ಒಂದು ಪ್ರಯತ್ನಕ್ಕೆ ಮುಂದಾಗಿರುವಂಥ ಕುಮಾರಸ್ವಾಮಿ ಜೆಡಿಎಸ್ ಪಕ್ಷವನ್ನು ಆ ಭಾಗದಲ್ಲಿ ಮತ್ತಷ್ಟು ಬಲವರ್ಧನೆ ಮಾಡಬೇಕು ಮತ್ತು ಮಣ್ಣಿನ ಮಕ್ಕಳ ಪಕ್ಷ ಅಂತ ನಾವು ತೋರಿಸ್ಕೊಳ್ಬೇಕು ಮತ್ತು ರೈತರ ವಿಶ್ವಾಸವನ್ನು ಗಳಿಸಬೇಕು, ರೈತ ಸಂಘಟನೆಗಳ ವಿಶ್ವಾಸವನ್ನು ಗಳಿಸಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರ ಆ ಒಂದು ಸ್ಟ್ರಾಟಜಿ ವರ್ಕೌಟ್ ಆದಂತೆ ಕಾಣಿಸ್ತಾ ಇದೆ. ರೈತರನ್ನ ಸೆಳೆಯುವಲ್ಲಿ ಕುಮಾರಸ್ವಾಮಿ ಯಶಸ್ವಿಯಾದ್ರ. ಕಾಂಗ್ರೆಸ್ ರೈತ ವಿರೋಧಿ ಅಂತ ಬಿಂಬಿಸುವಲ್ಲಿ ಕುಮಾರಸ್ವಾಮಿ ಇಲ್ಲಿ ಯಶಸ್ವಿಯಾದ್ರ. ಯಾಕಂದರೆ ತನ್ನ ಭಾಷಣದ ಉದ್ದಕ್ಕೂ ಕೂಡ ಕುಮಾರಸ್ವಾಮಿ ಅವರು ಸರ್ಕಾರ ಮತ್ತು ಡಿ.ಕೆ. ಶಿವಕುಮಾರ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಅದರ ಜೊತೆಗೆ ಹಲವಾರು ದಾಖಲೆಗಳನ್ನು ಕೂಡ ತೆಗೆದುಕೊಂಡು ಬಂದಿದ್ರು. ಬಿಡದಿ ಟೌನ್ಶಿಪ್ ಯೋಜನೆಗೆ ಹಿಂದೆ ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದಂಥ ಸಂದರ್ಭದಲ್ಲಿ ಅವರೇ ಟೌನ್ಶಿಪ್ ಯೋಜನೆಗೆ ಅಂಗೀಕಾರ ಹಾಕಿ ಈಗ ವಿರೋಧ ಮಾಡ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಒಂದು ವಾಕ್ಪ್ರಹಾರವನ್ನೇ ಕಾಂಗ್ರೆಸ್ ಕುಮಾರಸ್ವಾಮಿ ವಿರುದ್ಧ ನಡೆಸ್ತಾ ಇರುವಂಥ ಸಂದರ್ಭದಲ್ಲೇ ಬಿಡದಿ ಟೌನ್ಶಿಪ್ ಯೋಜನೆಗೆ
ಅಂಕಿತ ಹಾಕಿದ್ದು, ಆ ನಂತರದಲ್ಲಿ ಅದನ್ನು ವಿರೋಧ ವ್ಯಕ್ತವಾದ ನಂತರ ವಾಪಸ್ ಪಡೆದಿದ್ದು, ಅದೆಲ್ಲದರ ಕುರಿತಾಗಿ ಒಂದಷ್ಟು ದಾಖಲೆಗಳನ್ನು ಕೂಡ ಮತ್ತು ಸದನದಲ್ಲಿ ತಾನು ಚರ್ಚೆ ಮಾಡಿದ್ದು ಮತ್ತು ಈ ಟೌನ್ಶಿಪ್ ಯೋಜನೆಯ ನಿರ್ಧಾರದಿಂದ ಹಿಂದೆ ಸರಿದಿದ್ದು, ಸದನದಲ್ಲಿ ಮಾಡಿದಂಥ ಭಾಷಣ, ಇದೆಲ್ಲದರ ಕುರಿತು ಅಂದರೆ ಅವತ್ತು ತಾವು CM ಆಗಿದ್ದಾಗ ಸದನದಲ್ಲಿ ಮಾಡಿದಂಥ ಭಾಷಣ, ಯಾಕೆ ಟೌನ್ಶಿಪ್ ಯೋಜನೆಯಿಂದ ನಾನು ಹಿಂದೆ ಸರಿತಾ ಇದ್ದೀನಿ ಅನ್ನೋದಕ್ಕೆ ತಾನು ಏನು ಹೇಳಿಕೆಯನ್ನು ಕೊಟ್ಟೆ ಸದನದಲ್ಲಿ, ಈ ಎಲ್ಲ ಅಂಶಗಳನ್ನು ಕೂಡ ಕುಮಾರಸ್ವಾಮಿಯವರು ಈ ವೇಳೆ ನಿನ್ನೆ ಭೈರಮಂಗಲದಲ್ಲಿ ರೈತರ ಎದುರಿಗೆ ಒಂದಷ್ಟು ದಾಖಲೆಗಳನ್ನು ಇಟ್ಕೊಂಡು ತಾನು ಮಾಡಿದಂಥ ಭಾಷಣ ಅಥವಾ ಕೊಟ್ಟಂಥ ಹೇಳಿಕೆ ಅದೆಲ್ಲವನ್ನು ಕೂಡ ವೇದಿಕೆಯ ಮೇಲೆಯೇ ರೈತರ ಮುಂದೆ ಓದಿ ಹೇಳಿದ್ರು. ಆ ಮೂಲಕ ರೈತರ ವಿಶ್ವಾಸವನ್ನು ಅಥವಾ ರೈತರನ್ನು ಸೆಳೆಯುವಲ್ಲಿ ಕುಮಾರಸ್ವಾಮಿ ಯಶಸ್ವಿಯಾದಂತೆ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮತ್ತು DK ಶಿವಕುಮಾರ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ ಕುಮಾರಸ್ವಾಮಿ ಕಾಂಗ್ರೆಸ್ ರೈತ ವಿರೋಧಿ ಅಂತ ಬಿಂಬಿಸುವಲ್ಲಿ ಯಶಸ್ವಿಯಾದ ಕುಮಾರಸ್ವಾಮಿಯವರು ಅನ್ನುವಂಥದ್ದು ಸದ್ಯಕ್ಕೆ ನಿನ್ನೆಯ ಬೆಳವಣಿಗೆ ನೋಡಿದಾಗ ಹಾಗನ್ಸುತ್ತೆ. ಯಾಕಂದರೆ DK ಶಿವಕುಮಾರ್ಗೋಸ್ಕರ ಖಾಲಿ ಕುರ್ಚಿ ಇಟ್ಟು HD ಕುಮಾರಸ್ವಾಮಿ ಅವರು ಕಾದಿದ್ದೇ ಬಂತು. ಬಹಿರಂಗ ಚರ್ಚೆಗಾಗಿ ಭೈರಮಂಗಲಕ್ಕೆ CMಗಾಗಿ 4 ತಾಸು ಕುಳಿತ ಕುಮಾರಸ್ವಾಮಿಯವರು ಆ ನಂತರದಲ್ಲಿ ನಿರ್ಗಮಿಸ್ತಾರೆ, DK ಶಿವಕುಮಾರ್ ಬರದೇ ಇದ್ದಿದ್ದರಿಂದ. ಇನ್ನು ಬಿಡದಿ ಟೌನ್ಶಿಪ್ ಯೋಜನೆ ಕುರಿತಂಥ ಜಟಾಪಟಿ ಈ ಮೂಲಕ ಮತ್ತಷ್ಟು ತಾರಕಕ್ಕೇರ್ತಾ ಇರುವುದಂತೂ ಸ್ಪಷ್ಟ. ಯೋಜನೆ ಪರ ಹಾಗೂ ವಿರೋಧ ವ್ಯಕ್ತವಾಗ್ತಾ ಇರುವಂಥ ಸಂದರ್ಭದಲ್ಲೇ ರೈತರ ಪ್ರತಿಭಟನೆ ನಿನ್ನೆ ಕೂಡ ಮುಂದುವರೆದಿತ್ತು. ಈ ಮಧ್ಯೆ ಯೋಜನೆ ಕುರಿತಾಗಿ ರೈತರ ಸಮ್ಮುಖದಲ್ಲೇ ಚರ್ಚೆ ನಡೆಸೋಣ ಬನ್ನಿ ಅಂತ, ಭೈರಮಂಗಲಕ್ಕೆ ಬನ್ನಿ ಅಂತ DK ಶಿವಕುಮಾರ್ಗೆ ಆಹ್ವಾನವನ್ನು ಕೊಟ್ಟಿದ್ದರು ಕುಮಾರಸ್ವಾಮಿ. ಮತ್ತು ಈ ವೇಳೆ ಅವರಿಗೆ ನೇರ ಸವಾಲು ಹಾಕಿದ್ದ ಕೇಂದ್ರ ಸಚಿವ HD ಕುಮಾರಸ್ವಾಮಿ ನಿನ್ನೆ ಬಿಡದಿ ಸಮೀಪದ ಭೈರಮಂಗಲಕ್ಕೆ ತೆರಳಿ 4 ತಾಸು CMಗೋಸ್ಕರ ಕಾದು ಕುಳಿತಿದ್ರು. ಆದರೆ DKಶಿ ಗೈರಾಗಿದ್ದರು. ಉಭಯ ನಾಯಕರ ನಡುವೆ ಯಾವುದೇ ಬಹಿರಂಗ ಚರ್ಚೆ ಕೂಡ ನಡೆಯಲಿಲ್ಲ. ಮಧ್ಯಾಹ್ನ ಸುಮಾರು 1 ಗಂಟೆ ವೇಳೆಗೆ ಕುಮಾರಸ್ವಾಮಿ ಭೈರಮಂಗಲಕ್ಕೆ ಆಗಮಿಸಿ DK ಶಿವಕುಮಾರ್ ಅವರಿಗೋಸ್ಕರ ಕಾದಿದ್ದಷ್ಟೇ ಬಂತು. ಪ್ರತಿಭಟನಾ ನಿರತ ರೈತರ ಅಹವಾಲನ್ನು ಆಲಿಸಿದರು ಕುಮಾರಸ್ವಾಮಿಯವರು. ಈ ವೇಳೆ ಪ್ರತಿಭಟನಾ ನಿರತ ರೈತರೊಂದಿಗೆ ಸಂವಾದವನ್ನು ಕೂಡ ಕುಮಾರಸ್ವಾಮಿ ನಡೆಸಿದ್ರು. ಬಿಡದಿ ಸುತ್ತಮುತ್ತಲಿನ ಫಲವತ್ತಾದ ಕೃಷಿ ಭೂಮಿಯನ್ನು ಲೂಟಿ ಹೊಡೆಯುವುದಕ್ಕೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಅನೇಕ ವರ್ಷಗಳಿಂದ ಚಾತಕ ಪಕ್ಷಿಯಂತೆ ಕಾದು ಕುಳಿತು ಸಂಚು ರೂಪಿಸಿದ್ದಾರೆ ಅಂತ ಆರೋಪ ಮಾಡಿದ್ರು ಕುಮಾರಸ್ವಾಮಿ. ಆ ಭೂಮಿಯನ್ನು ಕಸಿದುಕೊಳ್ಳೋದಕ್ಕೆ ನಾನು ಅವಕಾಶವನ್ನು ನೀಡೋದಿಲ್ಲ ಅನ್ನುವಂಥದ್ದು ಕುಮಾರಸ್ವಾಮಿಯವರ ಮಾತಾಗಿತ್ತು. ರೈತರಿಗಾಗಿ ಯಾವ ಹಂತದ ಹೋರಾಟಕ್ಕೆ ಬೇಕಾದರೂ ನಾನು ಸಿದ್ಧ ಅನ್ನುವಂಥದ್ದು ಕುಮಾರಸ್ವಾಮಿಯವರು ಹೇಳಿದಂಥ ಮಾತು. ಮುಖ್ಯಮಂತ್ರಿಯವರು ಬೆಂಗಳೂರಿನಲ್ಲಿ 15 ಲಕ್ಷ ಸಸಿಗಳನ್ನು ನೆಡ್ತಾ ಇದ್ದಾರೆ, ಆದರೆ ಇಲ್ಲಿ 10 ಲಕ್ಷ ಮರಗಳನ್ನು ಕಡಿದು ಟೌನ್ಶಿಪ್ ಮಾಡೋದಕ್ಕೆ ಹೊರಟಿದ್ದಾರೆ. ಇದು ಇವರ ನೀತಿನ, ಇಬ್ಬಗೆಯ ನೀತಿ ಅಲ್ವೇ ಅಂತ ಈ ವೇಳೆ ಕಿಡಿಕಾರಿದ ಕುಮಾರಸ್ವಾಮಿ. ರೈತರನ್ನು ಬಿಟ್ಟು ಚರ್ಚೆ ಮಾಡೋದಕ್ಕೆ ನಾನು ಸಿದ್ಧನಿಲ್ಲ. ಇನ್ನು ಕೃಷ್ಣಾದಲ್ಲಿ ಚರ್ಚೆ ಮಾಡೋದಾದರೆ ಇಲ್ಲಿನ ರೈತರನ್ನು ಕರೆಸಲಿ, ಅಲ್ಲಿ ಕೂಡ ನಾನು ಬಂದು ಚರ್ಚೆ ಮಾಡೋದಕ್ಕೆ ಸಿದ್ಧ ಅಂತ ಸವಾಲನ್ನು ಎಸೆದರು. ಇದು ರಾಮನಗರ ಜಿಲ್ಲೆ, ಬೆಂಗಳೂರು ದಕ್ಷಿಣ ಅಂತ ಯಾವ ಕಾರಣಕ್ಕೂ ಹೇಳಲ್ಲ ಅಂತ ಕೂಡ ಕುಮಾರಸ್ವಾಮಿ ಆಕ್ರೋಶವನ್ನು ವ್ಯಕ್ತಪಡಿಸಿದ ಪ್ರಸಂಗ ನಡೆಯಿತು. ಈ ಬಿಡದಿ ಟೌನ್ಶಿಪ್ ಕುಮಾರಸ್ವಾಮಿ ಅವರ ಕನಸಿನ ಕೂಸು ಅಂತ ಹೇಳ್ತಾರೆ. ಆದರೆ ಅವತ್ತು ನಾನು ಜಾರಿ ಮಾಡೋದಕ್ಕೆ ಉದ್ದೇಶಿಸಿದ್ದ ಯೋಜನೆಯನ್ನು ಕೈಬಿಟ್ಟು ವಿಧಾನಸಭೆಯ ಕಲಾಪದಲ್ಲೇ ಘೋಷಣೆ ಮಾಡಿದ್ದೆ. ಅಂದು ನಾನು ಬೇಡ ಅಂತ ಕೈಬಿಟ್ಟಿದ್ದ ಟೌನ್ಶಿಪ್ ಯೋಜನೆಯನ್ನು ಕಾಂಗ್ರೆಸ್ ಸರ್ಕಾರ ಅವತ್ತೇನು ವಿರೋಧ ಮಾಡಿತ್ತು, ಇವತ್ತು ಆ ಟೌನ್ಶಿಪ್ ಯೋಜನೆ ಜಾರಿಗೆ ತರಲಿಕ್ಕೆ ಮುಂದಾಗ್ತಾ ಇದೆ. ಹಾಲಿ ಮುಖ್ಯಮಂತ್ರಿ ಜಾರಿ ಮಾಡೋದಕ್ಕೆ ಹೊರಟಿದ್ದಾರೆ. ಸತ್ತವರ ಹೆಬ್ಬೆಟ್ಟು ಒತ್ತಿಸ್ಕೊಂಡು ಭೂಮಿಯ ಹೊಡೆದವ್ರು ನೀವು. ಕುಮಾರಸ್ವಾಮಿಯನ್ನು ಜೈಲಿಗೆ ಕಳಿಸ್ತೀನಿ ಅಂತಿದ್ದಾರೆ. ನನ್ನನ್ನು ಜೈಲಿಗೆ ಕಳಿಸ್ಬೇಕಾದ್ರೆ ಇನ್ನೂ 100 ಜನ್ಮ ಹುಟ್ಟಿ ಬರಬೇಕು ಅಂತ DKಶಿ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿಯನ್ನು HDK ನಡೆಸಿದ್ರು. ಇನ್ನು ಸುಮಾರು 4 ತಾಸು ಕಾದಂಥ HD ಕುಮಾರಸ್ವಾಮಿ ಸಂಜೆ 4 ಗಂಟೆಗೆ ಅಲ್ಲಿಂದ ಅಂದರೆ ಭೈರಮಂಗಲದಿಂದ ನಿರ್ಗಮಿಸಿದ ಪ್ರಸಂಗ ಕೂಡ ನಡೀತಲ್ಲಿ. ಮತ್ತೊಂದು ಕಡೆ ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರವಾಗಿ ಭೈರಮಂಗಲದಲ್ಲಿ ಪರ ವಿರೋಧ ಅಭಿಪ್ರಾಯಗಳು ಕೂಡ ರೈತರಿಂದ ವ್ಯಕ್ತವಾಯಿತು. ಒಂದೇ ಕಡೆ ಒಂದಷ್ಟು ಮಂದಿ ರೈತರು ವಿರೋಧ ವ್ಯಕ್ತಪಡಿಸ್ತಾ ಇದ್ರೆ, ಇನ್ನೊಂದಷ್ಟು ಮಂದಿ ರೈತರು ಪರವಾಗಿ ಬಿಡದಿ ಟೌನ್ಶಿಪ್ ಯೋಜನೆ ಪರವಾಗಿ ನಿಂತಿದ್ದು ಕೂಡ ಕಂಡು ಬಂತು. ಇದು ಒಂದು ರೀತಿಯಲ್ಲಿ ಎಲ್ಲಿ ಯಾವ ರೀತಿಯ ಘರ್ಷಣೆಗೆ ಕಾರಣವಾಗ್ಬಿಡ್ತು ಅನ್ನುವಂಥ ಆತಂಕ ಕೂಡ ಮನೆ ಮಾಡಿದ್ದಂತೂ ಸುಳ್ಳಲ್ಲ. ಆದರೆ ಪೊಲೀಸರ ಬಿಗಿ ಬಂದೋಬಸ್ತ್ನಿಂದಾಗಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯಲಿಲ್ಲ. ಕುಮಾರಸ್ವಾಮಿಯವರು ಬಂದ ನಂತರದಲ್ಲೂ ಕೂಡ ಎಲ್ಲವೂ ಕೂಡ ಶಾಂತಿಯುತವಾಗಿ ನಡೀತು. ಒಂದು ಕಡೆ ರೈತರು ಬಿಡದಿ ಟೌನ್ಶಿಪ್ ಯೋಜನೆ ಪರವಾಗಿ ನಾವಿದ್ದೀವಿ ಅಂತ ತಮ್ಮ
ನಿಲುವನ್ನು ತಿಳಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರ ವಿರುದ್ಧ ಕೂಡ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ ಪ್ರಸಂಗ ನಡೀತು. ಯಾಕಂದರೆ ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಯೋಜನೆ ಕುರಿತಂತೆ ಚರ್ಚೆಗೆ ಬರುವಂತೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಸವಾಲು ಹಾಕಿ ಬೈರಮಂಗಲಕ್ಕೆ ಕುಮಾರಸ್ವಾಮಿ ಅವರು ಅಂದರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಸವಾಲು ಹಾಕಿ ಕುಮಾರಸ್ವಾಮಿ ಅವರೇನೋ ಬೈರಮಂಗಲಕ್ಕೆ ಆಗಮಿಸಿದ್ರು. ಆ ಸಂದರ್ಭದಲ್ಲಿ ಒಂದಷ್ಟು ವಿರೋಧಗಳು ಕೂಡ ಕುಮಾರಸ್ವಾಮಿ ಅವರ ನಡೆಗೆ ಬಿಡದಿ ಟೌನ್ಶಿಪ್ ಯೋಜನೆ ಪರವಾಗಿರುವವರಿಂದ ವ್ಯಕ್ತವಾದಂಥ ಪ್ರಸಂಗ ಕೂಡ ಅಲ್ಲಿ ನಡೀತು.